ಇದ್ದಕ್ಕಿದ್ದ ಹಾಗೆ ಒಂದು ವಿಡಿಯೋ ಎಲ್ಲ ಕಡೆ ವೈರಲ್ ಆಯಿತು. ಚೈತ್ರಾ ಕುಂದಾಪುರ ಅವರು ಕೋರ್ಟ್ಗೆ ಅಟೆಂಡ್ ಆಗ್ತಾ ಇರುವಂತಹ ಒಂದು ವಿಡಿಯೋ. MLA ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿ ಒಬ್ಬರಿಂದ ಬಹುಕೋಟಿ ಹಗರಣ, ಅಂದರೆ ಹಗರಣ ಅನ್ನೋದಕ್ಕಿಂತ ಅದು ವಂಚನೆ ಆರೋಪದ ಮೇಲೆ ಏನು ಚೈತ್ರಾ ಕುಂದಾಪುರ ಅವರು ಅರೆಸ್ಟ್ ಆಗಿತ್ತು ಈ ಹಿಂದೆ. ಇಲ್ಲಿಯವರೆಗೂ ನಾವು ಬಿಗ್ ಬಾಸ್ ಮನೆಯೊಳಗಡೆ ಇದ್ದು ಅಲ್ಲಿಂದ ಅವಕಾಶ ಪಡೆದು ಕೋರ್ಟ್ ಅಟೆಂಡ್ ಮಾಡಿ ಬಂದಿದ್ದು ನನ್ನ ಪ್ರಕಾರ 11 ಸೀಸನಲ್ಲಿ ಮೊದಲನೇ ಬಾರಿ ನಾವು ಇದನ್ನು ನೋಡ್ತಾ ಇರೋದು. ಬಟ್ ಹೇಗಾಗುತ್ತೆ ಅಂತಂದರೆ, ಬಿಗ್ ಬಾಸ್ ಟೀಮ್ನವರೇ ಎಲ್ಲ ತರಹದ ಸೌಲಭ್ಯವನ್ನು ರೆಡಿ ಮಾಡಿರ್ತಾರೆ. ಅಂದರೆ ಯಾವುದೇ ಕಾರಣಕ್ಕೂ ಸಹಿತ ಅವರು ಯಾರ ಜೊತೆಲೂ ಮಾತಾಡುವ ಹಾಗಿರಲ್ಲ. ಸೀಸನ್ 11 ಬೇರೆಲ್ಲ ಸೀಸನ್ಗಳಿಗೆ ಹೋಲಿಸ್ಕೊಂಡ್ರೆ ಒಂದು ಹಂತದಲ್ಲಿ ಬೇರೆ ತರಹದ್ದೇ ಸದ್ದು ಮಾಡ್ತಾ ಇದೆ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಬಿಗ್ ಬಾಸ್ ತುಂಬ ಜೋರಾಗಿ ನಡೀತಾ ಇದೆ. ಸೀಸನ್ 11 ಬೇರೆಲ್ಲ ಸೀಸನ್ಗಳಿಗೆ ಹೋಲಿಸ್ಕೊಂಡ್ರೆ ಒಂದು ಹಂತದಲ್ಲಿ ಬೇರೆ ತರಹದ್ದೇ ಸದ್ದು ಮಾಡ್ತಾ ಇದೆ. ಹೌದು, ಮನೆಯಲ್ಲಿ ಜಗಳ ಜಾಸ್ತಿ ಅನಿಸುತ್ತೆ, ಮನೋರಂಜನೆಗಿಂತ ಕಿತ್ತಾಟ, ಬಡಿದಾಟ, ಕೂಗಾಟ, ಚೀರಾಟಗಳ ಜಾಸ್ತಿ ಅಂತ ಕಾಣಿಸಿದ್ರು ಸಹಿತ ಎಂಡ್ ಆಫ್ ದ ಡೇ 9:30 ಆದ ಕೂಡಲೇ TV ಆನ್ ಮಾಡ್ಕೊಂಡು ಕೂತ್ಕೋಬೇಕು ಅಂತ ಅನ್ನಿಸ್ತಾ ಇದೆ. ಇದೆಲ್ಲದರ ಮಧ್ಯೆ ಜನರಿಗೆ ಮೊನ್ನೆ ಇದ್ದಕ್ಕಿದ್ದ ಹಾಗೆ ಒಂದು ವಿಡಿಯೋ ಎಲ್ಲ ಕಡೆ ವೈರಲ್ ಆಯಿತು. ಚೈತ್ರಾ ಕುಂದಾಪುರ ಅವರು ಕೋರ್ಟ್ಗೆ ಅಟೆಂಡ್ ಆಗ್ತಾ ಇರುವಂತಹ ಒಂದು ವಿಡಿಯೋ. ಸೀರೆ ಉಟ್ಟು, ಗ್ಲಾಸ್ ಹಾಕ್ಕೊಂಡು, ಮಾಸ್ಕ್ ಹಾಕ್ಕೊಂಡು ಅವರು ಕೋರ್ಟ್ ಆವರಣದಲ್ಲಿ ಕಾಣಿಸ್ಕೊಂಡಂತಹ ವಿಡಿಯೋ ಎಲ್ಲೆಡೆ ವೈರಲ್ ಆಗಿತ್ತು. ಎಲ್ಲರಿಗೂ ಕಾಡಿದ ಪ್ರಶ್ನೆ ಏನು ಅಂತಂದರೆ, ಹೀಗೆ ಬಿಗ್ ಬಾಸ್ ಮನೆಯೊಳಗೆ ಇದ್ದಾಗ ಹಂಗೆ ಆರಾಮಾಗಿ ಹೊರಗಡೆ ಬಂದ್ಬಿಟ್ಟು ಹೋಗೋಕ್ಕೆ ಸಾಧ್ಯ ಇದೆಯಾ ಅಂತ. ಎಸ್, ಅಫ್ಕೋರ್ಸ್ ಅದು ಪ್ರಾಕ್ಟಿಕಲಿ ಫಿಸಿಬಲಿ ಪಾಸಿಬಲ್ ಇಲ್ಲ. ಆದರೆ ಹೆಲ್ತ್ ಮತ್ತು ಕಾನೂನು ಇವೆರಡು ವಿಚಾರಕ್ಕೆ ಬಂದಾಗ ಬಿಗ್ ಬಾಸ್ ತಮ್ಮ ನಿಯಮಗಳೇನಿದೆ, ಕಾನೂನು ಏನಿದೆ, ಅದನ್ನು ಬದಿಗಿಟ್ಟು ಅದನ್ನು ಪಾಲಿಸಬೇಕಾಗಿ ಬರುತ್ತೆ. ಇನ್ಫ್ಯಾಕ್ಟ್ ಇದೇ ಚೈತ್ರಾ ಕುಂದಾಪುರ ಅವರು ಹೆಲ್ತ್ ಇಶ್ಯೂ ಆದಾಗಲೂ ಸಹಿತ ಈ ಹಿಂದೆ ಮನೆಯಿಂದ ಹೊರಗಡೆ ಹೋಗಿ, ಅದು ಸ್ವಲ್ಪ ಕಾಂಟ್ರವರ್ಸೀಸು ಆಯಿತು. ಅದಾದಮೇಲೆ ತದನಂತರ ಅಲ್ಲಿ ಚೈತ್ರಾ ಕುಂದಾಪುರ ಅವರು ಡಾಕ್ಟರ್ ಜೊತೆಯಲ್ಲಿ ಮಾತಾಡಿದ್ದು, ನರ್ಸ್ ಜೊತೆಯಲ್ಲಿ ಮಾತಾಡಿದ ವಿಚಾರಗಳನ್ನು ಮತ್ತೆ ಮನೆಯೊಳಗಡೆ ಬಂದು ಅದನ್ನು ಕತೆ ಪಂಚತಂತ್ರದ ಕಥೆಯ ರೀತಿಯಲ್ಲಿ ಹೇಳಿ, ಅದು ಸುದೀಪ್ ಅವರಿಗೆ ತುಂಬ ಕೋಪ ಬರೆಸಿ ಅದಕ್ಕೆ ಸಖತ್ ವಾರ್ನಿಂಗ್ ಸಹಿತ ಆಗಿತ್ತು. ಅದಾದಮೇಲೆ ಚೈತ್ರಾ ಕುಂದಾಪುರ ನನಗೆ ಈ ಥರ ಟಾರ್ಗೆಟ್ ಮಾಡಿದ್ರೆ ಇಲ್ಲಿ ಇರೋಕ್ಕಾಗಲ್ಲ, ನಾನು ಹೊರಟು ಬಿಡ್ತೀನಿ ಅಂತ ಹೇಳಿದ್ದನ್ನು ನಾವು ಕೇಳಿದ್ವಿ. ನಾನು ಯಾವುದು ನನ್ನ ಒಪಿನಿಯನ್ ಮಿಕ್ಸ್ ಮಾಡಿ ಹೇಳಿಲ್ಲ ಸರ್. ಮನೆಗೆ ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಅದಾದ ನಂತರ ಈಗ ಚೈತ್ರಾ ಕುಂದಾಪುರ ಅವರು ತಮ್ಮ ಮೇಲಿರುವ ಒಂದು ಕೇಸ್, MLA ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿ ಒಬ್ಬರಿಂದ ಬಹುಕೋಟಿ ಹಗರಣ, ಅಂದರೆ ಹಗರಣ ಅನ್ನೋದಕ್ಕಿಂತ ಅದು ವಂಚನೆ ಆರೋಪದ ಮೇಲೆ ಏನು ಚೈತ್ರಾ ಕುಂದಾಪುರ ಅವರು ಅರೆಸ್ಟ್ ಆಗಿತ್ತು ಈ ಹಿಂದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ಗೆ ಅಟೆಂಡ್ ಆಗಬೇಕಾಗಿತ್ತು. ಆ ಮಾಹಿತಿ ಅಂದರೆ ಡೇಟ್ಸ್ ಅವ್ರಿಗೆ ಗೊತ್ತಿರುತ್ತೋ ಎಲ್ಲೋ ಗೊತ್ತಿಲ್ಲ, ಆದರೆ ಬಿಗ್ ಬಾಸ್ ನೆನ್ನೆ ಎಪಿಸೋಡ್ ನೋಡಿದವ್ರಿಗೆ ಗೊತ್ತಿರುತ್ತೆ. ಬಿಗ್ ಬಾಸ್ ಚೈತ್ರಾ ಕುಂದಾಪುರ ಅವರನ್ನು ಕನ್ಫೆಷನ್ ರೂಮ್ಗೆ ಕರೆದು, ನಿಮ್ಮ ವೈಯಕ್ತಿಕ ಕಾರಣಗಳಿಗೋಸ್ಕರ ನೀವು ಈ ಕೂಡಲೇ ಮನೆಯಿಂದ ಹೊರ ಹೋಗಿ ಬರಬೇಕಿದೆ ಅಂತ ಹೇಳಿ ಅವ್ರನ್ನ ಕಳಿಸ್ತಾರೆ. ಅಂದರೆ ಇನ್ಫ್ಯಾಕ್ಟ್ ಹೇಗಾಗುತ್ತೆ ಅಂತಂದರೆ, ಬಿಗ್ ಬಾಸ್ ಟೀಮ್ನವರೇ ಎಲ್ಲ ತರಹದ ಸೌಲಭ್ಯವನ್ನು ರೆಡಿ ಮಾಡಿರ್ತಾರೆ. ಅಂದರೆ ಯಾವುದೇ ಕಾರಣಕ್ಕೂ ಸಹಿತ ಅವರು ಯಾರ ಜೊತೆಲೂ ಮಾತಾಡುವ ಹಾಗಿರಲ್ಲ. ಅಂದರೆ ಶೋಗೆ ಸಂಬಂಧಪಟ್ಟ ಹಾಗೆ ಯಾರ ಜೊತೆಲೂ ಚರ್ಚೆ ಮಾಡೋ ಹಾಗಿರೋದಿಲ್ಲ. ಸೊ ಆ ಕಾರಣದಿಂದ ಬಿಗ್ ಬಾಸ್ ಟೀಮ್ನವರೇ ಅವರಿಗೆ ವಾಹನದ ವ್ಯವಸ್ಥೆಯನ್ನು ಮಾಡಿ ಅವರ ಜೊತೆಯಲ್ಲಿ ಶ್ಯಾಡೋ ಅಂತ ಕರಿತೀವಿ ನಾವು. ಶ್ಯಾಡೋ ಅಂದರೆ ಅವ್ರ ಜೊತೆಯಲ್ಲಿ ಇದ್ದು ನೋಡ್ಕೋಬೇಕು. ಅಂದರೆ ಅವ್ರ ನೆರಳಂತೆ ಅವ್ರನ್ನ ಕಾಯಬೇಕು. ಅವ್ರು ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ, ಏನು ಮಾತಾಡ್ತಾರೆ, ಯಾರ ಜೊತೆಗೆ ಮಾತಾಡ್ತಾರೆ, ಯಾವ ವಿಷಯವನ್ನು ಮಾತಾಡ್ತಾರೆ ಅನ್ನೋದನ್ನು ಫಾಲೋ ಮಾಡಬೇಕಾಗುತ್ತೆ. ಅದಕ್ಕೆ ಶ್ಯಾಡೋ ಅಂತ ಕರಿತೀವಿ. ಅದು ಬಿಗ್ ಬಾಸ್ನ ಪ್ರತಿಸ್ಪರ್ಧಿಗೂ ಡೇ 1 ಸ್ಟಾರ್ಟ್ ಆಗುತ್ತೆ. ಡೇ 1 ಅನ್ನೋದಕ್ಕಿಂತ ಬಿಗ್ ಬಾಸ್ ಆರಂಭಕ್ಕೆ 2 ದಿನದ ಮುಂಚೆ ಅವ್ರನ್ನ ರೆಸಾರ್ಟ್ಗಳಲ್ಲಿರ್ತಾರೆ. ಅಲ್ಲಿಂದ ಪ್ರತಿ ಕಂಟೆಸ್ಟೆಂಟ್ಗೂ ಸಹಿತ ಒಬ್ಬರು ಶ್ಯಾಡೋನಿಟ್ಟು ಆ ಶ್ಯಾಡೋ ಅವ್ರನ್ನ ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಅದೇ ಥರ ಇಲ್ಲೂ ಸಹಿತ ಜೊತೆಗೆ ಒಬ್ಬ ಶ್ಯಾಡೋನ 100% ಕರೆಸಿರ್ತಾರೆ. ಅವರು ಅವ್ರ ಜೊತೆಯಲ್ಲಿ ಕೋರ್ಟ್ಗೆ ಅಟೆಂಡ್ ಆಗಿ ಕೋರ್ಟ್ನಲ್ಲಿ ಏನಿದೆ ವಾದ ಪ್ರತಿವಾದ ಅಥವಾ ಅಟೆಂಡ್ ಆಗಬೇಕು ಅನ್ನೋದೇನಿರುತ್ತೆ ಅದನ್ನು ನೋಡಿಕೊಂಡು ಅಲ್ಲಿಂದ ಮತ್ತೆ ನೇರವಾಗಿ ಅವ್ರನ್ನ ಮನೆಗೆ ವಾಪಸ್ ಕರ್ಕೊಂಡ್ಬಂದು, ನಾವು ನೆನ್ನೆ ಎಪಿಸೋಡ್ನಲ್ಲಿ ನೋಡಿದಂತೆ ಆ ಒಂದು ಟೈಮ್ ಗ್ಯಾಪ್ನಲ್ಲಿ ಮನೆಯೊಳಗಿನ ಚಟುವಟಿಕೆಗಳು ಅದ್ರ ಪಾಡಿಗೆ ಅದು ನಡೀತಾ ಇರುತ್ತೆ. ಅದೇ ಸಂದರ್ಭದಲ್ಲಿ ಚೈತ್ರಾ ಕುಂದಾಪುರ ಅವರು ಒಳಗಡೆ ಹೋಗಿ ಹೊರಗಡೆ ಹೋಗಿ ಕೋರ್ಟಲ್ಲಿ ಅಟೆಂಡ್ ಮಾಡಿ ಮತ್ತೆ ಮನೆಯೊಳಗೆ ವಾಪಸ್ ಬಂದಿದ್ದಾರೆ. ಸೊ ಇನ್ಫ್ಯಾಕ್ಟ್ ಮತ್ತೆ ಜನಗಳಿರುವ ಪ್ರಶ್ನೆ, ಕುತೂಹಲ ಏನು ಅಂತಂದರೆ, ಲಾಸ್ಟ್ ಟೈಮ್ ಹಾಸ್ಪಿಟ್ಲಿಗೆ ಹೋಗಿದ್ದಾಗಲೂ ಇದೇ ಥರದ ಸೀನ್ಗಳನ್ನು ನೋಡಿ ಅಲ್ಲಿ ಕೆಲವರಿಂದ ಮಾಹಿತಿಯನ್ನು ಪಡೆದು ಚೈತ್ರಾ ಕುಂದಾಪುರ ಬಂದಿದ್ದಾರೆ ಅಂತ ಸುದೀಪ್ ಅವರು ಹೇಳಿದರು. ಈಗಲೂ ಸಹಿತ ಆ ಥರದ್ದೇ ಪ್ರಕ್ರಿಯೆಗಳು ನಡೆದರೆ ಹೇಗೆ ಅನ್ನೋದು ಸಾಕಷ್ಟು ಜನ ಕಮೆಂಟ್ ಸೆಕ್ಷನಲ್ಲಿ ಮಾತಾಡ್ತಾ ಇರುವಂಥ ವಿಚಾರ. ಇಲ್ಲ, ಒಂದು ಸಲ ಆ ತರಹದ ತಪ್ಪುಗಳಾದಾಗ ಯೂಶ್ವಲಿ ಶ್ಯಾಡೋ ಯಾವುದೇ ಕಾರಣಕ್ಕೂ ಕಂಟೆಸ್ಟೆಂಟ್ಗಳನ್ನು ಬಿಟ್ಟು ಹೋಗಲ್ಲ. ಅದು ಹಾಸ್ಪಿಟಲ್ ಆಗಿರಬಹುದು ಅಥವಾ ಪೊಲೀಸ್ ಸ್ಟೇಷನ್ ಆಗಿರ್ಬೋದು, ಅದೇನೇ ಇದ್ದಿರ್ಬೋದು. ಹಾಗೆ ನೋಡಿದ್ರೆ ಇನ್ಫ್ಯಾಕ್ಟ್ ದ ಗ್ರೇಟೆಸ್ಟ್ ಜರ್ನಿ ಇನ್ ದ ಬಿಗ್ ಬಾಸ್ ಏನಪ್ಪ ಅಂತಂದರೆ ಹಳ್ಳಿಕಾರ್ ಸಂತೋಷ್ ಅವರು. ಯಾವ ಲೆವೆಲ್ ಅಂತಂದರೆ, ಅವರು ಮನೆಯೊಳಗಡೆ ಇದ್ದಾಗಲೇ ಏನು ವನ್ಯಜೀವಿ ಆ್ಯಕ್ಟ್ ಏನಿದೆ
ಫಾರೆಸ್ಟ್ ಆ್ಯಕ್ಟ್ನಲ್ಲಿ ಅವ್ರನ್ನ ಒಳಗಡೆ ಬಂದು ಹುಲಿ ಉಗುರು ಧರಿಸಿದ್ರು ಅನ್ನುವ ಕಾರಣಕ್ಕೆ ಅವ್ರನ್ನ ಅರೆಸ್ಟ್ ಮಾಡಿ ಅಲ್ಲಿಂದ ಜೈಲಿಗೆ ಕರ್ಕೊಂಡೋಗಿ ಜೈಲಲ್ಲಿದ್ದು ಜೈಲಿಂದ ಮತ್ತೆ ಒಳಗಡೆ ಬಂದು ಮತ್ತೆ ಬಿಗ್ ಬಾಸ್ ಮನೆಯಲ್ಲಿ ಕಂಟೆಸ್ಟೆಂಟ್ ಆಗಿ ಆಟವನ್ನು ಮುಂದುವರಿಸಿದ್ರು ಅವರು. ಸೊ ಆ ತರಹದ ಜರ್ನಿಯನ್ನು ಸಹಿತ ಕನ್ನಡದ ಬಿಗ್ ಬಾಸ್ನಲ್ಲಿ ನಾವು ನೋಡಿದ್ದೀವಿ. ಈಗ ನಮ್ಮ ಸೀಸನಲ್ಲೂ ಸಹಿತ ಸಾಕಷ್ಟು ಜನ, ಶಾಲಿನಿ ಇರ್ಬೋದು, ಮಾಳ್ವಿಕಾ ಅವ್ರು ಇರ್ಬೋದು, ಅವ್ರಿಗೆಲ್ಲ ಹಾಸ್ಪಿಟಲ್ ಕರ್ಕೊಂಡು ಹೋಗಬೇಕಾಗಿ ಬಂದಾಗ ಅಲ್ಲಿಂದ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಮತ್ತೆ ವಾಪಸ್ ಕರ್ಕೊಂಡು ಬಂದಿರುವ ಉದಾಹರಣೆಗಳನ್ನು ನಾವು ನೋಡಿದ್ದೀವಿ. ಸೇಮ್ ಟೈಮ್ ದಿಸ್ ಇಸ್ ಅ ಸ್ಪೆಷಲ್ ಕೇಸ್. ಏನಪ್ಪ ಅಂತಂದರೆ ಇಲ್ಲಿಯವರೆಗೂ ನಾವು ಬಿಗ್ ಬಾಸ್ ಮನೆಯೊಳಗಡೆ ಇದ್ದು ಅಲ್ಲಿಂದ ಅವಕಾಶ ಪಡೆದು ಕೋರ್ಟ್ ಅಟೆಂಡ್ ಮಾಡಿ ಬಂದಿದ್ದು ನನ್ನ ಪ್ರಕಾರ 11 ಸೀಸನಲ್ಲಿ ಮೊದಲನೇ ಬಾರಿ ನಾವು ಇದನ್ನು ನೋಡ್ತಾ ಇರೋದು. ಬಟ್ ಇದರಲ್ಲಿ ಕಾನೂನಾತ್ಮಕವಾದ ಅಂಶಗಳು ಇರೋದ್ರಿಂದ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿ ಬರುತ್ತೆ, ಹೋಗಲೇಬೇಕಾಗಿ ಬರುತ್ತೆ. ಈಗ ನೆಕ್ಸ್ಟ್ ಇನ್ನೊಂದು ಡೇಟ್ ಸಿಕ್ಕಿದೆ ಅವ್ರಿಗೆ, ಜನವರಿ ಇನ್ನೊಂದು ಡೇಟ್ ಕೊಟ್ಟಿದ್ದಾರೆ. ಸೊ ಅಲ್ಲಿಯ ತನಕ ಮತ್ತೆ ಬಿಗ್ ಬಾಸ್ ಮನೆಯೊಳಗೆ ಅವ್ರು ಇದ್ದಿದ್ದೇ ಆದರೆ ಆ ಡೇಟ್ನಲ್ಲೂ ಸಹಿತ ಅವ್ರು ಹೋಗಿ ಬರಬೇಕಾಗಿ ಬರುತ್ತೆ. ಸೊ ದಿಸ್ ಇಸ್ ಅ ಪ್ರೊಸೀಜರ್ಸ್ ಆ್ಯಂಡ್ ಪ್ರೋಸೆಸ್ ಆಫ್ ಬಿಗ್ ಬಾಸ್. ಅಂದರೆ ಆಗದೇ ಇಲ್ಲ, ಒಳಗಡೆ ಹೋದ್ಮೇಲೆ ಯಾವುದೇ ಕಾರಣಕ್ಕೂ ನಿಮಗೆ ಹೊರಗಡೆ ಬಿಡಲ್ಲ ಅನ್ನೋ ಥರ ಇಲ್ಲ. ಕೆಲವೊಂದು ಲಿಮಿಟೇಷನ್ಸ್ಗಳನ್ನು ಅವಕಾಶವನ್ನಾಗಿ ಪರಿಗಣಿಸಿ ಅವರಿಗೆ ಅವಕಾಶ ಕೊಡಬೇಕಾಗಿ ಬರುತ್ತೆ. ಇಲ್ಲ ಅಂತಂದರೆ ಅದು ಬಿಗ್ ಬಾಸ್ಗೂ ತೊಂದರೆ ಆಗುತ್ತೆ ಅಥವಾ ಕಂಟೆಸ್ಟೆಂಟ್ಗಳಿಗೂ ತೊಂದರೆ ಆಗುತ್ತೆ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.